ನಕ್ಸಲ್ ಶರಣಾಗತಿಗೆ ತಿರುವು ನೀಡಿದ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿ ಆತನ ಆಡಿಯೋ ವೈರಲ್ ಆಗಿದೆ. ವಿಕ್ರಮ್ ಗೌಡ ಶರಣಾಗತಿಗೆ ಒಪ್ಪದೆ ತನ್ನ ಹೋರಾಟವನ್ನ ಮುಂದುವರಿಸಲು ಸಂಧಾನಕಾರರೊಂದಿಗೆ ತೀವ್ರವಾಗಿ ಮಾತನಾಡಿದ್ದಾನೆ ಎನ್ನಲಾಗಿದೆ. 2024 ನವೆಂಬರ್ 18ರಂದು ಎನ್ಕೌಂಟರ್ಗೆ ಬಲಿಯಾದ ವಿಕ್ರಮ್ ಗೌಡ ಸ್ಫೋಟಕ ಆಡಿಯೋದ ಇಂಚಿಂಚು ಮಾಹಿತಿ ಇಲ್ಲಿದೆ. ಕರಾವಳಿ ಮಲೆನಾಡಿನ ನಕ್ಸಲ್ ಇತಿಹಾಸದ ಅಂತ್ಯಕ್ಕೆ ಮುನ್ನುಡಿ ಬರೆದ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಿಸಿದ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ಶರಣಾಗತಿಗೆ ಒಪ್ಪದ ವಿಕ್ರಮ್ ಗೌಡ ತನ್ನ ಹೋರಾಟವನ್ನ ಮುಂದುವರಿಸುವ ಕುರಿತು ಸಂಧಾನಕಾರರೊಂದಿಗೆ ತೀವ್ರವಾಗಿ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. 2024 ನವೆಂಬರ್ 18ರಂದು ಎನ್ಕೌಂಟರ್ಗೆ ಬಲಿಯಾದ ವಿಕ್ರಮ್ ಗೌಡನದ್ದು ಎನ್ನಲಾದ ಈ ಆಡಿಯೋದಲ್ಲಿ ನಕ್ಸಲ್ ಚಲನೆ ಮತ್ತು ಶರಣಾಗತಿಗೆ ಸಂಬಂಧಿಸಿದಂತೆ ಸ್ಫೋಟಕ ವಿಚಾರಗಳು ಬಹಿರಂಗವಾಗಿದೆ. ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಆಗ್ಬೋದು, ಈ ವ್ಯವಸ್ಥೆ ಇಲ್ಲ. ಈಗ ಇರುವಂಥ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗೆ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಳಕ್ ಪ್ರಯತ್ನ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ. ಅದನ್ನ ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ನಾವು ರಾಜಿಗೆ ಹೋಗುವುದಿಲ್ಲ, ದುಡಿಯುವ ಜನರಿಗೆ ದ್ರೋಹ ಮಾಡುವುದಿಲ್ಲ, ವ್ಯವಸ್ಥೆಯನ್ನ ಬದಲಾಯಿಸಲು ನಮ್ಮ ಹೋರಾಟ ಜಾರಿಯಲ್ಲಿರಬೇಕು ಎಂಬ ಮಾತುಗಳು ವಿಕ್ರಮ್ ಗೌಡ ಎಷ್ಟರ ಮಟ್ಟಿಗೆ ಸಂಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದ ಅನ್ನೋದಕ್ಕೆ ಸಾಕ್ಷಿ. ನೀವು ಎಷ್ಟು ಹಣ ಕೊಟ್ಟರೂ ನಾವು ರಾಜಿಗೆ ಬರುವುದಿಲ್ಲ. ನಮ್ಮ ಹೋರಾಟ ನಂಬಿದ ಜನರಿಗೆ ಮೋಸ ಮಾಡೋದು ನಮ್ಮ ಕೆಲಸವಲ್ಲ. ವ್ಯವಸ್ಥೆ ತಲೆಕೆಳಗಾಗಿದೆ, ಬದಲಾಯಿಸಲು ಜೀವನವನ್ನೇ ತ್ಯಾಗ ಮಾಡಬೇಕಾಗುತ್ತದೆ. ವಿಕ್ರಮ್ ಗೌಡ ಶರಣಾಗತಿಗೆ ಒತ್ತಾಯಿಸಿದ್ದ ಸರ್ಕಾರದ ಮತ್ತು ಸಂಘಟನೆಗಳ ಪ್ಲಾನ್ಗೆ ಕೊನೆ ಕ್ಷಣದಲ್ಲಿ ನೀರು ಸುರಿಸಿದ್ದ. ನಮ್ಮ ಹೋರಾಟ ನಂಬಿದ ಜನರಿಗೆ ಮೋಸ ಮಾಡುವುದಿಲ್ಲ ಎಂಬ ವಿಕ್ರಮ್ ಗೌಡನ ಈ ಮಾತುಗಳೇ ಆತ ಎಷ್ಟರ ಮಟ್ಟಿಗೆ ನಕ್ಸಲ್ ಹೋರಾಟದ ಆಳಕ್ಕೆ ಹೋಗಿದ್ದ ಅನ್ನೋದಕ್ಕೆ ಸಾಕ್ಷಿ. ಸಂಧಾನದ ವಿರೋಧವೇ ಎನ್ಕೌಂಟರ್ಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಆಗ್ಬೋದು, ಈ ವ್ಯವಸ್ಥೆ ಇಲ್ಲ. ಈಗ ಇರುವಂಥ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗೆ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಳಕ್ ಪ್ರಯತ್ನ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ. ನಾವು ಇವತ್ತು ಯಾರು ಜನಕ್ಕೆ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದರೆ ನಾವು ಅದನ್ನು ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ, ಕೆಲವು ವ್ಯಕ್ತಿಗಳು ಮಾಡ್ಬೋದು. ಪಕ್ಷದಲ್ಲಿ ಇರೋಂಥವ್ರು ಕೂಡ ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆಯನ್ನು ಬದಲಾಯಿಸ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಸಾಧ್ಯನಾ? ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಮೇಲ್ ಕೆಸರಾಗಿದೆ ಅಂತ ಹೇಳಿದ್ರೆ ನಂಬ್ತಾರೆ. ನಮಗೆ ಸಾಧ್ಯ ಇಲ್ಲ. ನಾವು ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆಗೊಂಡು ಅಂತ ಹೇಳ್ತೀವಿ ನೋವುಗಳಿಂದ. ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋಹ ಮಾಡ್ತೀನಿ ಅಷ್ಟೇ ಬಿಟ್ಟರೆ ನಾನು ಜನರಿಗೆ ಇವತ್ತು ಏನು ಮಾತಾಡ್ತಿದ್ದೀನ ಇದನ್ನ ಮಾಡೋದಕ್ಕಾಗಲ್ಲ. ನನ್ನ ಸ್ವಾರ್ಥ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದ್ರೆ. ಹಾಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನಂಬಿದ್ದೀವಿ. ಇವತ್ತೆಲ್ಲ ನಾವು ಆಗುತ್ತೆ. ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗ್ತೀವಿ ನಮ್ಮ ಇದರಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅಂತ ಮಟ್ಟಕ್ಕೆ ಹೋಗಿದೆ. ಅದನ್ನು ಸರಿ ನಿಲ್ಲಿಸಬೇಕಂದ್ರೆ ಕಷ್ಟಪಡಬೇಕು. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನುಭವಿಸಲ್ಲ. ಆ ನೋವನ್ನು ಅನುಭವಿಸುವಂತ ತಾಯಿಗೆ ಗೊತ್ತು ಏನು ಗೊತ್ತಾಗಲ್ಲ. ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗಾಗಲೇ ನಮ್ಮ ಸುಮಾರು ಜನ ನಮ್ಮ ಸಂಗಾತಿಗಳನ್ನು ನಾವು ಕಳ್ಕೊಂಡಿವಿ. ಈದಲ್ಲಿ ಆಜಿಮ ಪಾರ್ವತಿ ಇರ್ಬೋದು, ಈಗ 10-16 ಜನ ನಾವು ಕಳ್ಕೊಂಡಿವಿ. ಹೌದು, ಒಂದು
ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳದೆ ಒಂದನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. 2024 ನವೆಂಬರ್ 18ರಂದು ಎನ್ಕೌಂಟರ್ನಲ್ಲಿ ಸಾವಿಗೀಡಾದ ವಿಕ್ರಮ್ ಗೌಡ ತನ್ನ ನಕ್ಸಲ್ ಸಿದ್ಧಾಂತಗಳೊಂದಿಗೆ ಶರಣಾಗತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದನು. ಆತನ ಸಾವಿನ ನಂತರ ಕೆಲವು ನಕ್ಸಲ್ ನಾಯಕರು ಶರಣಾಗತಿಗೆ ಒಪ್ಪಿಕೊಂಡಿದ್ದರು. ಆದರೆ ಶರಣಾಗತಿಗೆ ತೊಡಕಾದವನು ವಿಕ್ರಮ್ ಗೌಡನ ಎಂಬ ಸಂಶಯ ಈ ಆಡಿಯೋದ ನಂತರ ಮತ್ತಷ್ಟು ಬಲವಾಗಿದೆ.